ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ಬ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿವಸ ಆದಮೇಲೆ ನಾನು ಒಂದು ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಆಫ್ಟರ್ ಒಂದು ವೆಡ್ಡಿಂಗ್ ಮೇಕಪ್ ಮುಗಿಸ್ಕೊಂಬಂದು ನಾನು ಯಾವುದೇ ರೀತಿಯಾದಂಥ ವ್ಲಾಗ್ ಮಾಡಲಿಲ್ಲ. ಯಾಕಂದರೆ ಸ್ವಲ್ಪ ಅಪ್ಪಗೆ ಹುಷಾರಿರಲಿಲ್ಲ. ಆ್ಯಂಡ್ ಈಗಿನ ಕಾಲ ಮಕ್ಕಳಿಗೆ ಈಚೆಗಡೆ ಜಾಸ್ತಿ ಹೊತ್ತು ಬಿಟ್ಟರೂ ಏನಾದರೂ ಆಗುತ್ತೆ, ಆ್ಯಂಡ್ ಒಳಗೆ ಕೂಡ ಹಾಕ್ಕೊಂಡಿದ್ರೂ ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ, ಈ ಥರ. ಆ್ಯಂಡ್ ಅಪ್ಪಗೂ ಅಷ್ಟೇ, ಅವನು ಆರಾಮಾಗೇ ಇದ್ದ, ಆದರೆ ಸ್ವಲ್ಪ ಅಲರ್ಜಿ ಥರ ಆಗಿದೆ, ಡಸ್ಟ್ ಅಲರ್ಜಿ ಥರ ಆಗಿ ಅವನಿಗೆ ಸ್ವಲ್ಪ ಹುಷಾರಿಲ್ದಂಗೆ ಆಗಿತ್ತು. ಹಾಗಾಗಿ ಅಲ್ಲಿಂದ ಬಂದಿದ್ದ ತಕ್ಷಣ ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅದನ್ನೆಲ್ಲ ಅವನನ್ನು ರಿಕವರಿ ಮಾಡಿ ಎಲ್ಲ ಕರ್ಕೊಂಬರೋ ಅಷ್ಟೊತ್ತಿಗೆ 3-4 ಡೇಸ್ ಗ್ಯಾಪೇ ಆಗೋಯಿತು. ನಾನು ಅಂದರೆ ಅವ್ನಿಗೆ ಹುಷಾರಿರಲಿಲ್ಲ ಅಲ್ವಾ, ಅದೆಲ್ಲ ವೀಡಿಯೋಸ್ ನಾನು ಯಾವುದೂ ಮಾಡ್ಕೊಂಡಿಲ್ಲ. ಯಾಕಂದರೆ ಅದೆಲ್ಲ ಶೇರ್ ಮಾಡೋದಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಯಾಕಂದರೆ ಅವನ ಜೊತೆ ನಾನು ಕಂಪ್ಲೀಟಾಗಿ ಇದ್ದೆ, ಹಾಗಾಗಿ ಯಾವುದೇ ರೀತಿಯಾದಂಥದ್ದು ವೀಡಿಯೋಗಳನ್ನ ಶೇರ್ ಮಾಡಲಿಲ್ಲ. ಸೊ ಇದು ಇವತ್ತು ಬುಧವಾರದ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅಪ್ಪುನ ಹಾಸ್ಪಿಟ್ಲಿಂದ ಎಲ್ಲ ಕರ್ಕೊಂಬಂದ ಮೇಲೆ ನಮಗೆ ತಿರ್ಗಾ ಶಾಪ್ದು ನೀವು ಕೇಳ್ತಾ ಇದ್ರಲ್ಲ ಏನಾಯಿತು, ಎಲ್ಲಿ ಮಾಡ್ತಾಯಿದ್ದೀರಾ, ಹೇಗೆ ಅಂತ. ಆ್ಯಂಡ್ ಇವತ್ತಿನ ಬ್ಲಾಗಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ. ಬೆಳಗ್ಗೆನೇ ಇವತ್ತು ಒಂದೇ ಸತಿ ಸಾಂಬಾರು ಮಾಡ್ತಾಯಿದ್ದೀನಿ. ಇವತ್ತದು ಒಂದೇ ಸತಿ ಬಸ್ಸಾರು ಮಾಡಿ, ರೈಸ್ ಮಾಡಿ, ಪಲ್ಯ ಮಾಡ್ಕೊಂಡಿದ್ದೆ. ಮುದ್ದೆ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ಹಸಿಟ್ಟು ಖಾಲಿ ಆಗಿಬಿಟ್ಟಿತ್ತು. ಇನ್ನು ಅದನ್ನು ತೊಳೆದು ಎಲ್ಲ ಹಾರಾಕಿ ಆಮೇಲೆ ಮಿಷಿನ್ಗೆ ಹಾಕ್ಸ್ಕೊಬರ್ಬೇಕು. ಹಾಗಾಗಿ ಅದನ್ನು ಅಲ್ಲೇ ಬಿಟ್ಬಿಟ್ಟು ಈ ರೂಮ್ ನೋಡ್ತಾ ಇರ್ಬೋದು. ಹಾಗೆ ಆನ್ಲೈನಲ್ಲಿ ಒಂದು ಸ್ಯಾರಿ ಕೂಡ ಆರ್ಡ್ರ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ಆ್ಯಂಡ್ ರೂಮ್ ಅಂತೂ ಫುಲ್ಲು ಮೆಸ್ಸಿ ಆಗಿಬಿಟ್ಟಿದೆ. ಈ ಒಂದು ಓಡಾಟದಲ್ಲಿ ನಾನೆಲ್ಲ ಲಗೇಜ್ ಏನೇನು ತೊಗೊಂಬಂದಿದ್ದೆ ಅದನ್ನೆಲ್ಲ ಹಂಗಂಗೆ ಇಟ್ಬಿಟ್ಟಿದ್ದೀನಿ. ಯಾವುದನ್ನು ಸೆಗ್ರಿಗೇಟ್ ಮಾಡಿ ಎತ್ತಿಡೋದು, ನೀಟಾಗಿ ಜೋಡಿಸೋದು ಏನೂ ಮಾಡಿಲ್ಲ. ಆ್ಯಂಡ್ ಟೈಲರ್ ಮಿಷಿನ್ ಮೇಲೆ ನೋಡ್ತಾ ಇರ್ಬೋದು ಎಷ್ಟು ಬಟ್ಟೆಗಳಿದೆ, ಅದೆಲ್ಲ ಸ್ಟಿಚ್ಚು ಹಾಕೋಕ್ಕಾಗಿಲ್ಲ ನನಗೆ. ಹಾಗಾಗಿ ಇವತ್ತು ಆ ಕೆಲಸನ ಮಾಡ್ತಾಯಿದ್ದೀನಿ. ಅಪ್ಪುಗೆ ಟಿಫನ್ ಮಾಡಿಸ್ಬಿಟ್ಟು ಮಲಗಿಸಿದ್ದೀನಿ ಸಿರಪ್ ಹಾಕಿ. ಅವ್ನು ಆರಾಮಾಗಿ ಒಂದು 2 ಅವರ್ ಎದ್ದಾಳಲ್ಲ, ಇನ್ನು ಆರಾಮಾಗಿ ಮಲಗಿರ್ತಾನೆ. ಅಷ್ಟೊತ್ತೊಳಗೆ ನಾನು ಈ ರೂಮ್ನ ಒಂಚೂರು ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಆಫ್ಟರ್ ಮೇಕಪ್ ಮುಗಿಸ್ಕೊಂಬಂದಮೇಲೆ ಎಲ್ಲ ಐಟಮ್ಸು ನಾವು ಇಟ್ಟಿರಂಗೆ ಇರಲ್ಲ, ಎಲ್ಲ ಸೆಗ್ರಿಗೇಟ್ ಆಗಿಬಿಟ್ಟಿರುತ್ತೆ. ಅಲ್ಲಿ ಮುಗಿಸ್ಕೊಂಬಂದಮೇಲೆ ಇಲ್ಲಿ ಎಲ್ಲ ಯಾವುದಿದೆ ಯಾವುದಿಲ್ಲ ಅಂತ ನೋಡ್ಕೊಂಡೆಲ್ಲ ಇದನ್ನು ಮಾಡ್ಕೋಬೇಕಾಗತ್ತೆ. ಹಾಗೆ ನೆಕ್ಸ್ಟ್ ಆರ್ಡರ್ ಹೋಗೋದಕ್ಕೂ ಕೂಡ ನಾನು ಒಂದೇ ಸತಿ ಬ್ಯಾಗ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಅದು ಮೇಕಪ್ ಬ್ಯಾಗ್ ಆಗಿರ್ಬೋದು, ಹೇರ್ ಆಕ್ಸೆಸರೀಸ್ ಬ್ಯಾಗ್ ಆಗಿರ್ಬೋದು, ಎರಡನ್ನೂ ಕೂಡ ಒಂದೇ ಸತಿ ಕ್ಲೀನ್ ಮಾಡಿಕೊಂಡು ಏನೇನೆಲ್ಲ ಐಟಮ್ಸ್ ಬೇಕು ಅದನ್ನು ಕೂಡ ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಮೇಕಪ್ ಮುಗಿಸ್ಕೊಂಬಂದ ಮೇಲೆ ಬ್ರಷಸ್ ಎಲ್ಲ ಇದಾಗಿರುತ್ತಲ್ಲ, ಅದನ್ನು ಕೂಡ ಎಲ್ಲ ವೆಟ್ ಟಿಶ್ಯೂನಲ್ಲೇ ಇದನ್ನು ಮಾಡ್ಕೊಬಿಡ್ತೀನಿ. ಡೀಪ್ ಕ್ಲೀನ್ ಅನ್ನೋದನ್ನ ನಾನು ಒಂದು 2 ವಾರ ಒಂದ್ಸತಿ, 3 ವಾರ ಒಂದ್ಸತಿ ಡೀಪ್ ಕ್ಲೀನ್ ಮಾಡ್ಕೋತೀನಿ. ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಜಸ್ಟ್ ಬ್ರಷ್ನ ಟಿಶ್ಯೂ ಪೇಪರ್ನಲ್ಲೇ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತೀನಿ. ಆವಾಗ ಬ್ರಷ್ ಕೂಡ ನಮಗೆ ಲಾಂಗ್ ಲಾಸ್ಟಿಂಗ್ ಆಗಿ ಬರುತ್ತೆ, ಆ್ಯಂಡ್ ಬೇಗನೂ ಹಾಳಾಗಲ್ಲ. ಹಾಗಾಗಿ ಆ್ಯಂಡ್ ಬ್ರೈಡ್ಗೆ ಚೌಲಿ ಇದನ್ನೆಲ್ಲ ಯೂಸ್ ಮಾಡಿದ್ನಲ್ಲ, ಹಾಗಾಗಿ ಅದನ್ನು ಕೂಡ ಎಲ್ಲ ಅದನ್ನೇ ಎಲ್ಲೆಲ್ಲಿ ಪ್ಲೇಸಲ್ಲಿ ಇಡಬೇಕಾಗಿತ್ತೋ ಅಲ್ಲೆಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಈ ಒಂದು ರ್ಯಾಕರ್ ಏನಿದೆ ನಂಗೆ ತುಂಬಾ ಹೆಲ್ಪ್ ಆಯಿತು. ಯಾಕಂದರೆ ಈ ಎಲ್ಲ ಹೇರ್ ಆಕ್ಸೆಸರೀಸ್ ಏನೇನು ಬೇಕೋ ಅದನ್ನೆಲ್ಲ ಅದರೊಳಗೆ ಡಂಪ್ ಮಾಡಿಬಿಟ್ಟಿದ್ದೀನಿ, ಬೇರೆ ಎಲ್ಲೂ ಇಟ್ಟಿಲ್ಲ. ಹಾಗಾಗಿ ಇದೊಂದು ತುಂಬಾ ಹೆಲ್ಪ್ ಆಯಿತು ನನಗೆ. ನೆಕ್ಸ್ಟು ಕೂಡ ಈ ಥರ ಸ್ಟೋರೇಜ್ ಅಂತೂ ನಿಜವಾಗ್ಲೂ ತುಂಬ ಯೂಸ್ಫುಲ್ ಆಗುತ್ತೆ ನನಗಂತೂ ಮೇಕಪ್ ಇದಕ್ಕೆಲ್ಲ. ನೋಡ್ತಾ ಇರ್ಬೋದು. ಆ್ಯಂಡ್ ನೀವು ಏನಾದರೂ ಮೇಕಪ್ ಆರ್ಡರ್ ಬುಕ್ ಮಾಡಬೇಕು ಅಂತೇನಿದ್ರೆ ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿರ್ತೀನಿ, ನನ್ನ ನಂಬರ್ಗೆ ಕಾಲ್ ಆರ್ ಮೆಸೇಜ್ ಮಾಡಿ ನೀವು ಎಂಕ್ವೈರಿ ಮಾಡ್ಬೋದು. ಹಾಗೆ ನಾವು ಕಿಚನ್ ಕೆಲಸ ಕೂಡ ಸ್ಟಾರ್ಟ್ ಮಾಡಿಸಿದ್ದೀವಿ. ಅದೇನಾಯಿತು, ಹೇಗೆ ಎತ್ತ ಅಂತ ನಾನು ತಿಳಿಸ್ಕೊಡ್ತೀನಿ. ನಾವು ಅಂದ್ಕೊಂಡಿದ್ದೆ ಒಂದು, ಅದ್ರ ಆಗಿದೆ ಒಂದು ಬೇರೆ. ಆ್ಯಂಡ್ ಅದು ಫುಲ್ಲು ಕಿಚನ್ನೇ ಧೂಳಾಗ್ಬಿಟ್ಟಿದೆ ಅದು ಕೆಲಸ ಮಾಡಿದ್ರಲ್ಲ. ಹಾಗಾಗಿ ಅದನ್ನು ಕೂಡ ಒಂದು ದಿವಸ ಪೂರ್ತಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು, ಹಾಗಾಗಿದೆ. ಓಕೆ, ಅದನ್ನು ಮಾಡಿ ಇವಾಗ ಹೊರಗಡೆ ಏನು ಕೆಲಸ ಇತ್ತು ಅದನ್ನು ಮಾಡ್ತಾಯಿದ್ದಾರೆ. ಆ್ಯಂಡ್ ಅಪ್ಪು ನೋಡ್ಬೋದು ಎದ್ದುಬಿಟ್ಟು ಟಿ ವಿ ಹಾಕ್ಕೊಟ್ಟಿದ್ದೀನಿ, ನೋಡ್ತಾ ಇದ್ದಾನೆ. ಅವನಿಗೆ ಬಿಸಿ ನೀರಲ್ಲಿ ಜಾಸ್ತಿ ಸ್ನಾನ ಮಾಡಿಸ್ಬಿಡಿ ಅಂತ ಹೇಳಿದರು. ಹಾಗಾಗಿ ಜಸ್ಟ್ ಅವನಿಗೆ ಬಿಸಿ ನೀರಲ್ಲಿ ಸ್ವಲ್ಪ ಇದನ್ನು ಹಾಕ್ಬಿಟ್ಟು ಅವ್ನ ಮೈಯೆಲ್ಲ ಒರೆಸಿ ಬಟ್ಟೆ ಹಾಕಿ ಇವಾಗ ಈಚೆಗಡೆ ಹೋಗಿದ್ದಾನೆ. ಕೋಳಿಗಳು ಈಚೆ ಬಂದಿದ್ವು, ಹಾಗಾಗಿ ಅದನ್ನು ನೋಡಿಕೊಂಡು ನೋಡ್ತಾ ಇರ್ಬೋದು. ಅದ್ರ ಜೊತೆ ಓಡಾಡೋದು, ಅದನ್ನು ಒಳಗೆ ಕಳಿಸೋದು, ಅದು ಏನಂದರೆ ಈಚೆಗೆ ಓಡಿ ಬರುತ್ತಲ್ಲ ಹಸಿರು ತಿನ್ನೋಕ್ಕೆ. ಹಾಗಾಗಿ ಇವನು ಈಚೆಗೆ ಬಂದುಬಿಟ್ಟಿದೆ ಅಂತ ಹೇಳ್ಬಿಟ್ಟು ಓಡೋಡು ಅದನ್ನು ಒಳಗೆ ಕಳಿಸೋದು ಎಲ್ಲ ಮಾಡ್ತಾಯಿದ್ದ. ಇವಾಗ ಆರಾಮಾಗಿ ಅದನ್ನೇ ಓಡಾಡ್ತಾ ಇದ್ದಾನೆ, ಆಟ ಆಡ್ತಾ ಇದ್ದಾನೆ. ಆ್ಯಂಡ್ ತುಂಬ ಅಷ್ಟು ಇಲ್ಲ, ಓಕೆ ಪರವಾಗಿಲ್ಲ. ಫಸ್ಟು ಸುಸ್ತಾಗ್ಬಿಟ್ಟಿದ್ದ ಅವನು, ಆದರೆ ಇವಾಗ ಆರಾಮಾಗಿ ಅವನು ಈಚೆಗೆ ಬರ್ತಾ ಇರೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ, ಅವನು ಒಳಗೆ ಇದ್ದ 3 ದಿವಸನೂ. ಆದರೆ ಇವತ್ತು ಬುಧವಾರದಿಂದ ಅವನು ಆಲ್ಮೋಸ್ಟ್ ಸ್ವಲ್ಪ ಸುಧಾರಿಸ್ಕೊಂಡಂಗೆ ಆಗಿದ್ದಾನೆ ಅಲ್ವಾ. ಹಾಗಾಗಿ ಕೋಳಿಗಳು
ನಾಯಿಗಳ್ನ ಈಚೆ ಬಿಟ್ಟಿರೋದಕ್ಕೆ ಅವುಗಳ ಜೊತೆ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದಾನೆ, ಓಡಾಡ್ತಾ ಇದ್ದಾನೆ, ಆರಾಮಾಗಿದ್ದಾನೆ. ಹಾಗೆ ಹೊರಗಡೆ ಕೂಡ ನಾವು ಕೆಲಸ ಮಾಡಿಸ್ತಾ ಇದ್ವಿ, ನೋಡ್ಬೋದು ಅವ್ರಿಗೆ ಅಂತ ಹೇಳ್ಬಿಟ್ಟು. ನಾನು ಇವಾಗ ಕಾಫಿ ಮಾಡಿಕೊಡ್ತಾ ಇದ್ದೀನಿ. ಇಬ್ಬರು ಬಂದಿದ್ದರು, ಹಾಗಾಗಿ ಅವ್ರಿಗೆ ಅಂತ ಹೇಳ್ಬಿಟ್ಟು ಕಾಫಿ ಮಾಡಿ. ಆ್ಯಂಡ್ ಮನೇಲಿ ಯಾರು ಕುಡಿಯೋಲ್ಲ, ಒಂದೇ ಟೈಮ್ ಕುಡಿಯೋದು, ಹಾಗಾಗಿ ಅವ್ರಿಗೆ ಮಾತ್ರ ಮಾಡಿಕೊಟ್ಟು ಇನ್ನು ಮಿಕ್ಕಿದ ಕೆಲಸ ಏನಿದೆ ಅದನ್ನು ಮಾಡ್ಕೊಳ್ಳೋಣ ಅಂತ. ನನಗಂತೂ ತುಂಬಾ ಖುಷಿ ಇದೆ. ಏನಂದರೆ ತುಂಬ ದಿವಸದಿಂದ ಅಂದ್ಕೊಂಡಿದ್ದು, ಯಾವುದೇ ದೇವ್ರಿಗೆಲ್ಲ ಹರಿಸ್ಕೊಬಿಟ್ಟಿದ್ದೀನೋ ಗೊತ್ತಿಲ್ಲ, ಆಗಲಿ ಬೇಗ ಆಗಲಿ ಅಂತ ಹೇಳ್ಬಿಟ್ಟು. ಸೊ ತುಂಬ ಜನ ಕೇಳ್ತಾಯಿದ್ರಿ ಶಾಪ್ ಬಗ್ಗೆ ಎಲ್ಲ ಏನಾಯಿತು, ಯಾಕೆ ಅದ್ರ ಬಗ್ಗೆ ಏನು ಅಪ್ಡೇಟ್ ಕೊಟ್ಟಿಲ್ಲ ಅಂತ. ಸೊ ಇಷ್ಟು ದಿನ ನಾನು ಹೇಳ್ದಂಗೆ ಯಾರೂ ಸಿಕ್ಕಿರಲಿಲ್ಲ ನಮಗೆ, ಎಲ್ಲ ಹಬ್ಬ ಅಂತ ಹೇಳ್ಬಿಟ್ಟು ಎಲ್ಲ ಬುಕ್ಕೆಲ್ಲ ಮಾಡ್ಕೊಬಿಟ್ಟಿದ್ರಲ್ಲ, ಹಾಗಾಗಿ ನಮಗೆ ಸಿಕ್ಕಿರಲಿಲ್ಲ. ಇವತ್ತು ಸಿಕ್ಕಿದ್ರು, ನೆನ್ನೆ ಮೊನ್ನೆಯಿಂದ ಕೆಲಸ ಮಾಡ್ತಾಯಿದ್ದಾರೆ. ಸೊ ಇನ್ನೊಂದು ಸ್ವಲ್ಪ ಇದೆ, ಅದೆಲ್ಲ ಕಂಪ್ಲೀಟ್ ಆದಮೇಲೆ ಇನ್ನು ಏನೇನು ಮಾಡಿಸ್ಬೇಕು ನೆಕ್ಸ್ಟ್ ಅದನ್ನು ಮಾಡಿಸ್ಕೊಂಡು ಹೋಗಬೇಕು. ಸೊ ನೆಕ್ಸ್ಟ್ ಮಂತ್ ಒಳಗೆ ಶಾಪ್ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಇನ್ನು ಕಂಟಿನ್ಯೂಸ್ ವೀಡಿಯೋಸ್ ಬರುತ್ತೆ. ಆ್ಯಂಡ್ ನಾಳಿದ್ದು 1ನೇ ತಾರೀಕು ಅಪ್ಪು ಬರ್ಡೇ ಇದೆ, ಅದಕ್ಕೂ ಕೂಡ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋಬೇಕು. ಇವಾಗ ಅವನು ಆರಾಮಾಗಿದ್ದಾನೆ, ಏನಿಲ್ಲ, ಇವಾಗ ಆರಾಮಾಗಿದ್ದಾನೆ. ಇನ್ನೊಂದು 2-3 ಡೇಸ್ ಆದಮೇಲೆ ತಿರ್ಗಿ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ಬೇಕು. ಅವ್ರು ಹೇಳಿದ್ದಾರೆ ಬನ್ನಿ ಅಂತ ಹೇಳ್ಬಿಟ್ಟು, 7 ಡೇಸ್ ಆದಮೇಲೆ ಬನ್ನಿ ಅಂತ ಹೇಳಿದ್ದಾರೆ. ಹಾಗಾಗಿ ಹೋಗಿ ತೋರಿಸ್ಕೊಂಡು ಬರಬೇಕು. ಎಲ್ಲ ನಾರ್ಮಲಾಗೇ ಹೇಳಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ, ಜಸ್ಟ್ ಒಂದು ಸತಿ ಬನ್ನಿ ಅಂತ ಹೇಳಿದ್ದಾರೆ ಅಷ್ಟೇ. ಸೊ ಹೋಗಿ ತೋರಿಸ್ಕೊಂಡು ಬರಬೇಕು. ಇವತ್ತಿನ ಅಪ್ಡೇಟ್ ಇಷ್ಟು ದಿವಸ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ, ಅವನದೇ ನೋಡಿಕೊಂಡು. ಆ್ಯಂಡ್ ನನಗೆ ಅದೆಲ್ಲ ಶೇರ್ ಮಾಡೋಕ್ಕೂ ಇಷ್ಟ ಇರಲಿಲ್ಲ, ಹಾಗಾಗಿ ಅವನ್ನ ಹುಷಾರಾಗಿ ನೋಡಿಕೊಂಡ್ರೆ ಸಾಕಾಗಿತ್ತು ನನಗೆ. ಹಾಗಾಗಿ ನಾನು ಯಾವುದೇ ರೀತಿಯಾದಂಥ ವ್ಲಾಗ್ಸ್ಗಳನ್ನೂ ಮಾಡಿರಲಿಲ್ಲ. ಸೊ ನಿನ್ನೆ ಮೊನ್ನೆಯಿಂದ ಅಂದರೆ ಇವತ್ತಿಂದ ಸ್ಟಾರ್ಟ್ ಮಾಡಿಕೊಂಡೆ ವ್ಲಾಗ್ ಮಾಡೋದಕ್ಕೆ. ಹಾಗೆ ಶಾಪ್ ಕೆಲಸನೂ ಅಷ್ಟೇ ಎಲ್ಲ ಹಿಂದಿಂದನೇ ಸ್ಟಾರ್ಟ್ ಆಗೋಯಿತು, ಎಲ್ಲೂ ಗ್ಯಾಪೇ ಸಿಗಲಿಲ್ಲ ನಮಗೆ. ಹಾಗಾಗಿ ಎಲ್ಲ ಅದ್ರ ಬಗ್ಗೆನೇ ಹೋಗ್ತಾ ಇದೆ. ಆ್ಯಂಡ್ ಇವಾಗ ಪ್ಲಂಬರ್ ಎಲ್ಲ ಬಂದಿದ್ದಾರೆ, ನೀರಿನ ಕಲೆಕ್ಷನ್ಸ್ ಎಲ್ಲ ಕೊಡೋದಕ್ಕೆ ಒಳಗಡೆ ಅಂತ ಹೇಳ್ಬಿಟ್ಟು. ನೋಡೋಣ ಹಾಗೆ ವ್ಲಾಗ್. ಹಾಗೆ ನಿಮಗೆ ಗೊತ್ತಿರೋ ಹಾಗೆ ನಾನು ಚಂದನ ಇಂಗ್ಲೀಷ್ ಅಕಾಡೆಮಿಲಿ ಕೆಲಸ ಮಾಡ್ತಾಯಿದ್ದೀನಿ ಆ್ಯಂಡ್ ಕಲಿತಾ ಇದ್ದೀನಿ ಅಂತ ತುಂಬ ಜನಕ್ಕೆ ಗೊತ್ತು. ಆದರೆ ನನಗೆ ರೀಸೆಂಟಾಗಿ ಒಂದು 2 ವಾರದಿಂದ ನನಗೆ ಕೆಲಸ ಅನ್ನೋದೇ ಮಾಡೋದಕ್ಕಾಗಿರಲಿಲ್ಲ. ಅದನ್ನು ಚಂದನವರು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರು. ಇಲ್ಲ ಪರವಾಗಿಲ್ಲ ನೀವು ಟೆನ್ಷನ್ ಮಾಡ್ಕೋಬೇಡಿ, ಫಸ್ಟ್ ಇದೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ, ಆಮೇಲೆ ಕಂಟಿನ್ಯೂ ಮಾಡಿ ಅಂತ. ಈ ಥರ ಯಾರು ಹೇಳ್ತಾರೆ ಹೇಳಿ ಅಲ್ವಾ? ನಾವು 2 ವಾರ ಮಾಡಿಲ್ಲ ಅಂದರೆ ನಮ್ಮನ್ನು ತೆಗ್ದಾಕೋರೆ ಜಾಸ್ತಿ. ಆದರೆ ಇಲ್ಲ ಪರವಾಗಿಲ್ಲ, ನೀವು ಕಂಟಿನ್ಯೂ ಮಾಡ್ಬೋದು, 1 ವಾರ ಮಾಡಿದ್ರು ಆಮೇಲೆ ನೆಕ್ಸ್ಟ್ ಇನ್ನೊಂದು ವಾರ ನೀವು ಇದನ್ನು ಮಾಡ್ಕೋಬೋದು ಅಂತ ಎಷ್ಟು ಜನ ಹೇಳ್ತಾರೆ ಹೇಳಿ ಅಲ್ವಾ? ಆ್ಯಂಡ್ ಈ ಒಂದು ಅಕಾಡೆಮಿಲಿ ನಂಗೆ ಇದನ್ನು ತುಂಬಾ ಇಷ್ಟ ಆಯಿತು. ಆ್ಯಂಡ್ ನಿಮ್ಗೆ ಅವರು ಹೇಳ್ಕೊಡೋದಲ್ಲದೆ ಕೆಲಸ ಕೂಡ ಆಪರ್ಚುನಿಟಿ ಕೊಡ್ತಾರೆ. ತುಂಬ ಜನಕ್ಕೆ ಕೆಲಸ ಸಿಕ್ಕಿದೆ ಆ್ಯಂಡ್ ಮಾಡ್ತಾ ಇದ್ದಾರೆ. ನೀವು ಕೂಡ ಕೆಲಸನ ತೊಗೋಬೋದು ಖಂಡಿತವಾಗ್ಲೂ. ನಾನು ತುಂಬ ಜನ ವಾಟ್ಸಪ್ಪಲ್ಲೆಲ್ಲ ಮಾಡ್ತಾ ಇರ್ತೀನಿ, ನಾನು ಆದಷ್ಟು ರೆಸ್ಪಾನ್ಸ್ ಮಾಡಿದ್ದೀನಿ ಆ್ಯಂಡ್ ನಂಬರ್ ಕೂಡ ಕೊಟ್ಟಿದ್ದೀನಿ. ನಿಮ್ಗೆ ಇನ್ನೂ ಅವರು ತುಂಬ ರೆಸ್ಪಾನ್ಸ್ ಬೇಕಾಗುತ್ತೆ ಅಂತ ಅಂದರೆ ನಾನು ಅವ್ರದ್ದು ಲಿಂಕ್ ಅಂದರೆ ವಾಟ್ಸಪ್ ಲಿಂಕನ್ನು ಕೊಡ್ತೀನಿ ಗ್ರೂಪ್ದು. ಆ ಗ್ರೂಪಲ್ಲಿ ನೀವು ಜಾಯ್ನ್ ಆಗ್ಬೋದು. ಅದರಲ್ಲಿ ನಿಮ್ಮ ಇದನ್ನು ಕೇಳ್ತಾರೆ, ನಿಮ್ಮ ಬಗ್ಗೆ ಏನೇನೆಲ್ಲ ಇರುತ್ತೆ ಇನ್ಫಾರ್ಮೇಷನ್ನ ಶೇರ್ ಮಾಡಿದರೆ ಆಮೇಲೆ ನಿಮಗೆ ಯಾವುದೇ ಥರ ಡೌಟ್ ಇದ್ದರೂ ಅವರು ಕ್ಲಿಯರ್ ಮಾಡ್ತಾರೆ. ಅದಕ್ಕೆ ನಾನು ಕೂಡ ಇರ್ತೀನಿ ಆ ಗ್ರೂಪಲ್ಲಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಏನೇ ಇದ್ದರೂ ಆಲ್ಮೋಸ್ಟ್ ಕ್ಲಿಯರ್ ಮಾಡ್ಕೋಬೋದು. ಆ್ಯಂಡ್ ಚಂದನ ಇಂಗ್ಲೀಷ್ ಅಕಾಡೆಮಿಗೆ ನೀವು ಜಾಯ್ನ್ ಆದರೂ ಕೂಡ ವರ್ತ್ ಅಂತಲೇ ಹೇಳ್ಬೋದು. ಯಾಕಂದರೆ ಅಲ್ಲಿ ನೀವು ಕಲೀಲೂಬೋದು ಆ್ಯಂಡ್ ಕೆಲಸನೂ ಮಾಡ್ಬೋದು ಅಲ್ವಾ? ಆ್ಯಂಡ್ ನಿಮಗೆ 1 ವಾರ ಕೆಲಸ ಮಾಡಿ ನನ್ನ ಕೈಲಿ ಆಮೇಲೆ ಸ್ವಲ್ಪ ಗ್ಯಾಪ್ ತೊಗೋತೀನಿ ಅಂದರೂ ನೀವು ತೊಗೋಬೋದು. ಆಮೇಲೆ ನೀವು ತಿರ್ಗಾ ರೀಜಾಯಿನ್ ಕೂಡ ಆಗಿ ವರ್ಕ್ನ ಮಾಡ್ಬೋದು. ಈ ಥರ ಯಾರು ಹೇಳ್ತಾರೆ ಹೇಳಿ? ಹಾಗಾಗಿ ಅವ್ರ ನಂಬರು ಮತ್ತು ವಾಟ್ಸಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಕೆಲಸ ಎಲ್ಲ ಮುಗಿಸ್ತಿದ್ರಲ್ವ, ಧೂಳೆಲ್ಲ ಇತ್ತು, ಹಾಗಾಗಿ ನೆಲ ಕೂಡ ಹಾಗೆ ಒರೆಸ್ಕೊಂಡೆ. ನಾನು ತುಂಬ ಹಳೇ ವೀಡಿಯೋಸಲ್ಲಿ ಹೇಳಿದ್ದೆ, ನಾವು ಕಿಚನ್ನ ರೆಡಿ ಮಾಡಿಸ್ತಾ ಇದ್ದೀವಿ, ಒಳಗಡೆ ಕಿಚನ್ನು ಈಚೆಗಡೆ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಕಷ್ಟ ಆಗ್ತದೆ ಅಂತ. ಸೊ ನಾವು ಪ್ಲ್ಯಾನ್ ಮಾಡಿದ್ದು ನಾನು ನಿಮಗೆ ತೋರಿಸಿದ್ದೀನಲ್ಲ ಆ ಥರ. ಸಂಜೆ ಇವಾಗ ಬಂದು ಟ್ಯಾಪಲ್ಲಿ ಹಾಕ್ಕೊಟ್ರು, ಅಲ್ಲಿ ನೀರೆಲ್ಲ ಹೋಗೋದಕ್ಕೆ. ಅದು ಮಣ್ಣೆಲ್ಲ ಆಗಿದೆ, ನೀರು ಹಾಕ್ಬೇಡಿ ಸದ್ಯಕ್ಕೆ ಅಂತ ಹೇಳಿದ್ದಾರೆ. ಅಲ್ಲಿ ಎಲ್ಲ ಸಿಮೆಂಟ್ ಮಾಡಿದ್ದಾರಲ್ಲ ಅದೆಲ್ಲ ಹೊಟ್ಟೋಗ್ಬಿಡುತ್ತೆ, ನೀರು ಹಾಕಬೇಡಿ, ನಾಳೆ ಇಲ್ಲ ನಾಳಿದ್ದು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನೀರು ಆನ್ ಮಾಡ್ಕೋಬೋದು ಅಂತ. ನಾವು ಅಂದ್ಕೊಂಡಿದ್ದು ಸಿಂಕ್ ಮಾಡಿಸ್ಬೇಕು ಅಂತಲೇ ಹೇಳಬೇಕು ಅಂದರೆ, ಸರ್ಜಿಕಲ್ ಹಾಕ್ಬಿಟ್ಟು ನಮ್ಮದೇನಿದೆ ಅಲ್ವ, ಇಲ್ಲಿ ಈ ಗೋಡೆ ಏನಿದೆ ಅಲ್ವಾ, ಇಲ್ಲಿ ಸ್ಟ್ರೈಟಾಗಿ ಸಿಂಕ್ ಮಾಡಿಸಿ ಪಕ್ಕದಲ್ಲಿ ಪಾತ್ರೆ ಎಲ್ಲ ಜೋಡಿಸೋ ಥರ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದು. ಆ್ಯಂಡ್ ಅಲ್ಲಿ ಆವಾಗ ಒಲೆ ಇತ್ತು, ಆ ಒಲೆನೆಲ್ಲ ತೆಗ್ಸ್ಬಿಟ್ಟಿದ್ವಿ. ನಾನು ತೆಗ್ಸಿರೋದನ್ನ ನಿಮಗೆ ತೋರಿಸಿದ್ದೆ ಅಲ್ವಾ. ಸಿಂಕ್ ಮಾಡಿಸ್ಬೇಕಾಯಿತು, ಆದರೆ ಯಾರು ಕೆಲಸ ಮಾಡ್ತಾರಲ್ವ ಗಾರೆ ಕೆಲಸದವರು, ಅವ್ರು ಹೇಳಿದ್ರು. ಆ್ಯಂಡ್ ಇದು ಬಂದು ತುಂಬ ಹಳೇ ಮನೆ, 20 ವರ್ಷದ ಮನೆ. ಇವಾಗ ನಾವು ಸಿಂಕ್ ಮಾಡಿಸಿದ್ರೆ 20 ವರ್ಷ ಹಳೇ ಮನೆ ಇದು. ಸೊ ಹಾಗಾಗಿ ತುಂಬ ಕಡೆ ಮಣ್ಣು ಉದ್ರೋದು, ಅವಾಗವಾಗ ನೀರು ತೊಟ್ಟಿಕೋದು, ಇದೆಲ್ಲ ಆಗ್ತಾ ಇರೋದು ಸಮಸ್ಯೆಗಳು ನಾನು ನೋಡ್ಕೊ ಬರ್ತಾಯಿದ್ದೀನಿ. ಆಲ್ರೆಡಿ 3 ವರ್ಷದಿಂದ ನೋಡ್ತಾ ಇದ್ದೀನಿ.
ಹಾಗಾಗಿ ನಾವು ಸಿಂಕ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದು. ಅದಾದಮೇಲೆ ಮೇಸ್ತ್ರಿ ಅವ್ರು ಇರ್ತಾರಲ್ಲ ಮಾಡೋರು, ಅವ್ರು ಹೇಳಿದ್ರು ಗೋಡೆ ಹಾಳಾಗಿಬಿಡುತ್ತೆ ನೀರು ಬಿದ್ದು ಬಿದ್ದು ಬಿದ್ದು. ಇದು ಹಳೆಯ ಗೋಡೆ ಆಗಿರೋದ್ರಿಂದ ಈ ಗೋಡೆನ ಪೂರ್ತಿ ಸಿಮೆಂಟಿಂದ ಕಟ್ಟಿಲ್ಲ, ಮಣ್ಣಲ್ಲಿ, ಅವಾಗ ನಿಮ್ಗೆ ಗೊತ್ತಿರ್ಬೋದು ಮಣ್ಣು ಮತ್ತು ಇದನ್ನು ಕಲಿಸ್ಕೊಂಡು ಕಟ್ತಾಯಿದ್ರು ಅಂತ. ಆ ಥರ ಕಟ್ಟಿರೋದ್ರಿಂದ ಎಲ್ಲೇ ತೂತು ಹೋಲ್ ಮಾಡಿದ್ರು ಈ ಥರ ಮಣ್ಣು ಬರುತ್ತೆ ಕೆಂಪಗೆ. ನೋಡ್ತಾ ಇರ್ಬೋದು, ಟ್ಯಾಪ್ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಹೋಲ್ ಮಾಡಿದ್ರಲ್ಲ, ಆ ಪೂರ್ತಿ ಹೋಲಲ್ಲಿ ಬರೀ ಮಣ್ಣೇ ಬಂದಿದೆ. ಹಾಗಾಗಿ ಆ ಮಣ್ಣು ಬರೋದ್ರಿಂದ ಗೋಡೆ ಹಾಳಾಗುತ್ತೆ. ನೀರು ಬಿದ್ದು 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 ಪಾತ್ರೆ ನಾವು ಡೈಲಿ ತೊಳಿತಾನೆ ಇರ್ತೀವಿ, ಅಟ್ಲೀಸ್ಟ್ ಎರಡು ಟೈಮ್ ಆದರೂ ಪಾತ್ರೆ ತೊಳಿತಾನೆ ಇರ್ತೀವಲ್ಲ, ಹಾಗಾಗಿ ಗೋಡೆ ಬೇಗ ಹಾಳಾಗಿಬಿಡುತ್ತೆ. ತಿರ್ಗಾ ನೀವು ಇನ್ನೊಂದು ಸತಿ ಎಷ್ಟೇ ಮಾಡಿದ್ರೂ ತಿರ್ಗಾ ಇನ್ನೊಂದು ಸತಿ ಕೆಲಸ ಮಾಡಿಸ್ಲೇಬೇಕು. ಏನಾದರೂ ಆದಾಗ, ನೀರೇನಾದರೂ ಇದಾದಾಗ, ಏನಕ್ಕಾದರೂ ಕೆಲಸ ಕೈಗೆ ಬಂದೇ ಬರುತ್ತೆ. ಹಳೆ ಮನೆ ಆಗಿರೋದ್ರಿಂದ ನಾವು ಎಷ್ಟೇ ಇದನ್ನು ಮಾಡಿಸ್ತಾಯಿದ್ರು ಏನಾದರೂ ಒಂದಾದ್ರೂ 16 ಕೆಲಸ ಬೀಳುತ್ತೆ. ಅದ್ರ ಬದಲು ಈ ಥರ ಮಾಡಿಸ್ಕೊಬಿಡಿ ಅಂತ ಅಂದರು. ಯಾಕಂದರೆ ಸಿಮೆಂಟು, ಜಲ್ಲಿಕಲ್ಲು ಎಲ್ಲ ಹಾಕಿ ಮಾಡಿಕೊಡ್ತೀವಿ, ನೀರು ಕೂಡ ಹೋಗೋ ಥರ ಮಾಡಿಕೊಡ್ತೀವಿ. ಸೊ ಇಲ್ಲೇ ನೀವು ಈ ಥರ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಥರ ಏನು ಅಷ್ಟು ಸರೌಂಡ್ ಈ ಥರ ಅಷ್ಟಕ್ಕೆ ಬಾಕ್ಸ್ ಟೇಪಲ್ಲಿ ಈ ಥರ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ, ನಾವು ಕೂಡ ಎರಡೆರಡು ಸತಿ ಖರ್ಚಿಕ್ಕೋದಕ್ಕಾಗಲ್ಲ. ಹಳೆ ಮನೆಗಳಿಗೆ ಎಷ್ಟೇ ಮಾಡಿಸಿದ್ರು ಸರಿ ಆಯಿತು, ಅದೇ ಥರ ಮಾಡಿಕೊಟ್ಬಿಡಿ. ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಮತ್ತು ನೆಲ ಒರೆಸೋದಕ್ಕೆ, ಸಣ್ಣ ಪುಟ್ಟದಕ್ಕೂ ನೀರು ಬೇಕು. ಇವಾಗ ಕಿಚನ್ ಕ್ಲೀನ್ ಮಾಡ್ತೀನಿ, ಗ್ಯಾಸ್ ಕ್ಲೀನ್ ಮಾಡ್ತೀನಿ ಅಂದರೂ ನೀರು ಬೇಕು. ಪದೇ ಪದೇ ಈಚೆಗಡೆ ಓಡೋಗಿ ತೊಗೊಂಬಂದು ಮಾಡ್ತಾಯಿದ್ದೆ, ಸ್ವಲ್ಪ ಕಷ್ಟ ಅನ್ನಿಸ್ತಾಯಿತ್ತು ಅಪ್ಪನ ಹಿಡ್ಕೊಂಡು. ಹಾಗಾಗಿ ಅಷ್ಟಕ್ಕಾದರೂ ಆಗಲಿ ಪಾತ್ರೆ ತೊಳೆಯೋಕ್ಕೆ, ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ, ನೀರು ಬರೋ ಥರ, ನೀರು ಹೋಗೋ ಥರ ಮಾಡಿಕೊಡಿ ಅಂತ ಹೇಳಿದ್ಕೆ ಈ ಥರ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಾಳೆ ನಾಳಿದ್ರಲ್ಲಿ ನಾವು ನೀರು ಬಿಡ್ಬೋದು. ಅದು ಒಣಗೋ ಗಂಟ ಸಿಮೆಂಟ್ ಮಾಡಿದ್ದಾರಲ್ಲ ಅದು. ಹೇಗೆ ಇಷ್ಟ ಆಗಿದೆ ಕಿಚನ್ದು. ನಾವಿನ್ನೇನು ಮಾಡ್ರೇಷನ್ ಅಂದರೆ ಮಾಡರ್ನ್ ಥರ ಏನೂ ಮಾಡಿಸಲಿಲ್ಲ, ಯಾಕಂದರೆ ಬೇಡ ಅಂತಲೇ ಹೇಳಿದ್ರು ಅವರು. ನೀವು ಮನೆ ಕಟ್ಟಬೇಕಾದ್ರೆ ಅವಾಗ ಹೆಂಗೆ ಬೇಕಾದ್ರೂ ಮಾಡಿಸ್ಕೊಳ್ಳಿ, ಹಳೆ ಮನೆಗೆ ನೀವೇನೇ ಮಾಡಿಸಿದ್ರು ತಿರ್ಗಾ ಕೆಲಸ ಅನ್ನೋದು ಹಾಕಲೇಬೇಕು ಕೈಗೆ. ಆಲ್ರೆಡಿ ಸ್ವಲ್ಪ ಕಡೆ ಎಲ್ಲ ಹುಳಗಳು ತಿಂದು ಉದ್ರಕ್ಕೆ ಸ್ಟಾರ್ಟ್ ಮಾಡಿದೆ ಮಣ್ಣು, ಕಿಚನ್ ಕಿಟಕಿ ಹತ್ರ, ಇಲ್ಲಿ ಪ್ರತಿಯೊಂದು ಕಡೆನೂ. ಹಾಗಾಗಿ ದೊಡ್ಡವ್ರು ಹೇಳೋದು ನಮ್ಮ ಒಳ್ಳೇದಕ್ಕೆ ಅಲ್ವಾ, ದುಡ್ದಿದ್ದೆಲ್ಲ ಬರೀ ಇದ್ದದಕ್ಕೆ ಖರ್ಚು ಮಾಡ್ತೀರಾ, ಬೇಡ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಕೂಡ ಇದೇ ಥರ ಮಾಡಿಸ್ಬಿಟ್ಟಿದ್ದೀನಿ. ಇಷ್ಟೇ ಕತೆ. ನಾವು ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು. ಆದರೂ ಹಿರಿಯರು ಹೇಳೋದನ್ನ ನಾವು ಕೇಳಬೇಕು. ಆ ಗೋಡೆ ಇದಾಗ್ಬಿಡುತ್ತೆ ಅಂತ ಹೇಳೋ ಮಾತನ್ನು ನಾವು ಅರ್ಥ ಮಾಡ್ಕೋಬೇಕು. ಸರಿ ಆಯಿತು ಅಂದ್ಬಿಟ್ಟು ಹಂಗೆ ಮಾಡಿಸಿದ್ವಿ. ಹೆಂಗೆ ಕೆಲಸ ಮಾಡಿದ್ರು ಒಂದೇ ಕೆಲಸನೇ ಅಲ್ವಾ, ಪಾತ್ರೆ ತೊಳಿಲೇಬೇಕು, ನಿಂತ್ಕೊಂಡಾದ್ರೂ ತೊಳಿಬೇಕು, ಕೂತ್ಕೊಂಡಾದ್ರೂ ತೊಳಿಬೇಕು ಅಂದ್ಬಿಟ್ಟು ಅವ್ರು ಹೇಗೆ ಮಾಡಿಕೊಟ್ರು ಹಾಗೇ ಇದನ್ನು ಮಾಡ್ಕೊಂಡ್ವಿ. ಇನ್ನು ನೈಟ್ ಅಡುಗೆಗೆ ನಾನು ಚಪಾತಿ ಹಾಗೆ ಸ್ವಲ್ಪ ಮೊಟ್ಟೆ ಪಲ್ಯ ಮಾಡೋಣ ಅಂತ ತುಂಬ ದಿವಸ ಆಗಿತ್ತು. ಆ್ಯಂಡ್ ಅಪ್ಪಗೂ ಅಷ್ಟೇ ಅದು ಔಷಧಿ ಕುಡಿದು ಅವ್ನಿಗೆ ಸ್ವಲ್ಪ ನಾಲ್ಗೆ ಇದಾಗ್ಬಿಟ್ಟಿದೆಯಲ್ಲ, ಅವ್ನಿಗೆ ಕೂಡ ಲೈಟಾಗಿ ಮೊಟ್ಟೆ ಪಲ್ಯ ಮಾಡಿಕೊಡೋಣ ಅಂತ ಇಲ್ಲಿ ಮಾಡ್ಕೋತಾ ಇದ್ದೀನಿ. ನಾರ್ಮಲಾಗಿ ನೀವು ಹೇಗೆ ಎಣ್ಣೆ, ಸಾಸಿವೆ, ಆಮೇಲೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ, ಖಾರದ ಪುಡಿ ಬದಲು. ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಇನ್ನೇನು ಇದಕ್ಕೆ ಹಾಕೋ ಹಾಗೆಲ್ಲ ಎಕ್ಸ್ಟ್ರಾ ಮಸಾಲೆ ಏನೂ ಇರೋಲ್ಲ. ಆ್ಯಂಡ್ ಸಾಸ್ ಗೀಸೆಲ್ಲ ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗಲ್ಲ, ಮಕ್ಕಳು ಕೂಡ ತಿನ್ನೋದ್ರಿಂದ ಅವ್ನಿಗೆ ಸಾಸ್ ಎಲ್ಲ ಹಾಕೋದಕ್ಕೆ ಹೋಗಲ್ಲ. ಚೆನ್ನಾಗಿ ಅದೆರಡು ಫ್ರೈ ಆದಮೇಲೆ ಅದಕ್ಕೆ ನಾನು ಇವಾಗ ಆ ಮೊಟ್ಟೆನ ಹಾಕ್ತಾಯಿದ್ದೀನಿ. ಎಷ್ಟು ಬೇಕು, ಮನೇಲಿ ಎಷ್ಟು ಜನ ಇರ್ತಾರೆ ಅಲ್ವಾ ಅಷ್ಟನ್ನು ನಾನು ಒಂದು 5 ಮೊಟ್ಟೆನ ಹಾಕ್ಕೊಂಡು ಇದಕ್ಕೆ ನಾನು ಪೆಪ್ಪರ್ ಇದು ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಲೈಟಾಗಿ ಟೇಸ್ಟ್ ಸಿಗಲಿ ಅಂದ್ಬಿಟ್ಟು ಪೆಪ್ಪರ್ ಪೌಡರ್ನ ಲಾಸ್ಟಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ನೀಟಾಗೂ ಇರುತ್ತೆ, ಹಾಗೆ ಹೆಲ್ತಿಯಾಗಿರುತ್ತೆ. ದಿನಕ್ಕೆ ಒಂದು 4ರಿಂದ 5 ಮೊಟ್ಟೆ ನಾವು ತಿನ್ನೋದ್ರಿಂದ ತುಂಬ ನ್ಯೂಟ್ರಿಷನ್ಸ್ ಕೂಡ ಸಿಗುತ್ತೆ. ಮಕ್ಳಿಗೂ ಅಷ್ಟೇ, ಅದರಲ್ಲೂ ಮಕ್ಕಳು ತುಂಬ ಹಠ ಮಾಡ್ತಾರೆ ತಿನ್ನಲ್ಲ ಅಂದರೆ ಈ ಥರ ಲೈಟಾಗಿ ಮಾಡಿಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಹಸಿಮೆಣ್ಸಿನ್ಕಾಯಿ ಅವ್ರ ಬಾಯಿಗೆ ಸಿಕ್ಬಿಡುತ್ತೆ ಅಂದರೆ ಖಾರದ ಪುಡಿನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆದರೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತಲ್ಲ ಡಿಫ್ರೆಂಟಾಗಿ, ಹಾಗಾಗಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡೆ. ಯಾಕಂದರೆ ನಾನೇ ತಿನ್ನಿಸ್ತೀನಿ ಅವನಿಗೆ, ಹಾಗಾಗಿ ಈ ಥರ ಮಕ್ಕಳಿಗೆ ಮಾಡಿಕೊಡ್ಬೇಕು. ಆವಾಗ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ, ಲೈಟಾಗೂ ಕೂಡ ಇರುತ್ತೆ. ಆ ಪಲ್ಯ ಎಲ್ಲ ನೀಟಾಗಿ ಆದಮೇಲೆ ನಾನು ಚಪಾತಿ ಕೂಡ ಮಾಡ್ಕೊಂಡಿದ್ದೆ. ಆ್ಯಂಡ್ ಅಪ್ಪು ತುಂಬಾ ಇಷ್ಟಪಟ್ಟು ತಿಂದ. ಅವನಿಗಂತೂ ಬಾಯೆಲ್ಲ ಒಂಥರ ಆಗ್ಬಿಟ್ಟಿತ್ತಲ್ಲ ಪಾಪ, ಅವ್ನಿಗೆ ಅದು ಏನು ಅನ್ನಿಸ್ತೇನೋ, ಚೆನ್ನಾಗಿ ಇಷ್ಟಪಟ್ಟು ತಿಂದ. ಹಾಗೆ ಚಪಾತಿ ಕೂಡ ತಿಂದ. ಇಷ್ಟು ದಿವಸ ಅವನಿಗೆ ಈ ಥರದ್ದೆಲ್ಲ ಮಾಡಿ ಕೊಟ್ಟೇ ಇರಲಿಲ್ಲ, ಸ್ವಲ್ಪ ಅವನಿಗೆ ಇದೇ ಥರ ಆಗಿತ್ತಲ್ಲ, ಹಾಗಾಗಿ ಇವತ್ತಂತೂ ತುಂಬ ಇಷ್ಟಪಟ್ಟು ಅವನು ತಿಂದ. ಆ ಥರ ಮಕ್ಕಳು ತಿಂದ್ರೇ ಅಲ್ವಾ ನಮಗೂ ಕೂಡ ಇಷ್ಟ ಆಗೋದು, ಹಾಗಾಗಿ ಮಾಡಿ ಕೊಟ್ಟೆ. ಹಾಗೆ ನಾವು ಇನ್ನು ಕಂಟಿನ್ಯೂಸ್ ಆಗಿ ಶಾಪ್ ಬಗ್ಗೆ ಆಗಿರ್ಬೋದು, ನಾವೆಲ್ಲಿ ಮಾಡ್ತಾಯಿದ್ದೀವಿ ಏನು ಅಂತ
ಮುಂದೆ ಹೇಳ್ತೀನಿ, ನಿಮಗೂ ಕೂಡ ಗೊತ್ತಾಗುತ್ತೆ. ಅದಕ್ಕೆ ಮೆಟೀರಿಯಲ್ಸ್ ಏನೇನು ಆಗುತ್ತೆ, ಖರ್ಚು ಏನಾಗುತ್ತೆ ಅದನ್ನೆಲ್ಲ ಪ್ರತಿಯೊಂದು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ಯಾಕಂದರೆ ನನಗೆ ಆದಷ್ಟು ನಾವೇನೇ ಒಂದು ಮಾಡ್ತಾಯಿದ್ರು ಮೋಟಿವ್ ಆಗಿ ನಿಮ್ಮ ಜೊತೆ ಹೇಳ್ಕೊಡೋದ್ರಿಂದ ನಮಗೆ ತುಂಬಾ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ, ನಮಗೂ ಹೆಲ್ಪ್ ಆಗುತ್ತೆ. ಯಾವಾಗಲೂ ಒಂದು ಸತಿ ನಾವು ನೋಡಿದಾಗ ನಮಗೂ ಕೂಡ ಮೋಟಿವ್ ಆಗುತ್ತೆ, ಏನೋ ಒಂದು ಮಾಡ್ಬೋದು, ನಾವು ಮಾಡ್ತಾಯಿದ್ದೀವಲ್ಲ ಅಂತಲೂ ಅನಿಸುತ್ತೆ. ಹಾಗಾಗಿ ನಾನು ಅಕ್ಕ ಫೋನ್ ಮಾಡಿದರು, ಹಾಗಾಗಿ ಅವ್ರ ಜೊತೆ ಮಾತಾಡಿಕೊಂಡು ಪಲ್ಯ ಎಲ್ಲ ಮಾಡಿದೆ. ಆ್ಯಂಡ್ ನನ್ನ ಮಗ ಇವಾಗ ಉಯ್ಯಾಲೆ ಬಿಟ್ಟು ಎದ್ದೇಳಲ್ಲ, ಜಸ್ಟ್ ಇದನ್ನು ನೋಡಿಕೊಂಡು ಇವಾಗ ಫೋನ್ ಜಾಸ್ತಿ ಅವನಿಗೆ ಅಡಿಕ್ಟ್ ಮಾಡಿಸಿಲ್ಲ ನಾವು. ಜಸ್ಟು ಟಿ ವಿಲಿ ಇದೇನೋ ಒಂದು ಟಾಯ್ ಬರುತ್ತೆ, 2 ನಾಯಿ ಮರಿಗಳ್ದು, ಮಾತಾಡೋದೆಲ್ಲ ಮಾತಾಡ್ತಾ ಇರುತ್ತಲ್ಲ, ಅದನ್ನು ನೋಡ್ತಾನೆ, ತುಂಬ ಇಷ್ಟಪಟ್ಟು ನೋಡ್ತಾನೆ. ಅದರಲ್ಲಿ ಅವು ಏನಾದರೂ ಹೇಳ್ತಾಯಿದ್ರೆ ಇವನು ಏನೇನೋ ಹೇಳ್ತಾ ಇರ್ತಾನೆ. ಹಾಗಾಗಿ ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ. ಹೋಗ್ಲಿ ಒಂದು 10 ನಿಮಿಷ ನೋಡ್ತಾನೆ ಅಷ್ಟೇ. ಅದರಲ್ಲೂ ಅವ್ನು ಇವಾಗ ಆಟಾಡೋದಿಲ್ವಲ್ಲ, ಜಾಸ್ತಿ ಈಚೆಗಡೆ ಎಲ್ಲ ಕಳಿಸ್ತಾ ಇಲ್ವಲ್ಲ, ಹಾಗಾಗಿ ಅವನಿಗೆ ಬೇಜಾರು. ನನಗೂ ಕೂಡ ಅಷ್ಟೇ ಅದೇ ಬೇಜಾರು. ಅವನು ಫಸ್ಟ್ ಎಷ್ಟು ಆ್ಯಕ್ಟಿವಾಗಿ ಈಚೆಗಡೆ ಎಲ್ಲ ಓಡಾಡ್ಕೊಂಡು ಆಟಾಡೋನು, ಇವಾಗ ಹೋಗ್ತಾ ಇಲ್ವಲ್ಲ ಅನ್ನೋದೇ ಒಂದಿದು. ಪರವಾಗಿಲ್ಲ, ಸ್ವಲ್ಪ ದಿವಸ ಅಂದರೆ ಅವನಿಗೆ ಆ ಡಸ್ಟು ಎಲ್ಲ ಅಲರ್ಜಿ ಏನಿದೆ ಅದೆಲ್ಲ ಕಮ್ಮಿ ಆಗೋವರೆಗೂ ಅಷ್ಟೇ. ಅದು ಕಮ್ಮಿ ಆದಮೇಲೆ ಆಟೋಮೆಟಿಕ್ಕಾಗಿ ಅವನು ಆಟ ಆಡ್ಕೊಂಡು ಇರ್ಬೋದು ಅಂತ ಹೇಳಿದ್ದಾರೆ. ಅದೇ ಹೇಳ್ತಾರಲ್ಲ, ಮಕ್ಕಳನ್ನ ಒಳಗಿಟ್ಕೊಂಡ್ರೂ ಕಷ್ಟ, ಈಚೆ ಕಳಿಸಿದ್ರು ಕಷ್ಟನೇ. ಈ ಥರ ಇವಾಗಿನ ಜನ್ರೇಷನ್ ಮಕ್ಕಳನ್ನ ಹೆಂಗೆ ಇದನ್ನು ಮಾಡೋದು ಅಂತಲೇ ಗೊತ್ತಾಗಲ್ಲ ಅಲ್ವಾ. ಹಾಗಾಗಿ ಊಟ ಎಲ್ಲ ಆಯಿತು. ಜಸ್ಟು ಅಪ್ಪನ ಮಲಗಿಸ್ತಾ ಇದ್ದಾರೆ. ಇವಾಗ ನಾನು ಕೂಡ ಹೋಗಿ ರೆಸ್ಟ್ ಮಾಡಬೇಕು. ಆಲ್ಮೋಸ್ಟ್ ಬೆಳಗಿಂದ ಕೆಲಸನೇ ಆಗಿದೆ, ಅದು ಇದು ಅಂದ್ಕೊಂಡು. ಆ್ಯಂಡ್ ಆ ಶಾಪ್ ಹತ್ರ ಕೂಡ ಹೋಗಿ ಅಲ್ಲೆಲ್ಲ ನೋಡಿಕೊಂಡು ಬರೋ ಅಷ್ಟೊತ್ತಿಗೆ ಶಾಪ್ ಬಗ್ಗೆ ತುಂಬ ಜನ ಕೇಳ್ತಾಯಿದ್ರಿ, ಏನಾಯಿತು, ಏನು ಅಪ್ಡೇಟ್ ಇಲ್ಲ ಶಾಪ್ ಬಗ್ಗೆ ಅಂತ ಕೇಳ್ತಾಯಿದ್ರಿ. ನಾನು ಹೇಳಿದ್ನಲ್ಲ, ಸೊ ಹೇಳ್ದಂಗೆ ಶಾಪ್ ಕೆಲಸ ಇವಾಗ ಸ್ಟಾರ್ಟ್ ಆಗಿದೆ. ತುಂಬ ದಿವಸದಿಂದ ಅಂದ್ಕೊಂಡಿದ್ದಂಥ ಕೆಲಸ. ಯಾಕೆಂದರೆ ಏನೇ ಒಂದು ಕೆಲಸ ಆಗಬೇಕು ಅಂದರೆ ಅದು ಟೈಮ್ ಬರಬೇಕಂತೆ, ಆವಾಗಲೇ ಅಂತೆ ಆಗೋದು ಆ ಕೆಲಸ. ನಾವು ಎಷ್ಟು ದಿವಸದಿಂದ ಫಜೀತಿ ಪಟ್ಟಿದ್ದೀವಿ ಅಂದರೆ, ಎಲ್ಲೆಲ್ಲೋ ಕೇಳಿಬಿಟ್ಟು ಎಲ್ಲೆಲ್ಲೋ ಮಾಡಿದ್ದೀವಿ, ಮಾಡೋದಕ್ಕಾಗ್ತಾ ಇರಲಿಲ್ಲ. ನಾನು ದೇವ್ರಿಗೆಲ್ಲ ಹರಿಸ್ಕೊಬಿಟ್ಟಿದ್ದೆ, ಈ ಥರ ಜಲ್ದಿ ಆದರೆ ಈ ಥರ ಪೂಜೆ ಎಲ್ಲ ಮಾಡಿಸ್ಕೊಬರ್ತೀನಿ ಅಂತ ಏನೇನೋ ಹರಕೆ ಹೊತ್ಕೊಬಿಟ್ಟಿದ್ದೆ. ಆದರೆ ಆ ಟೈಮ್ಗೆ ಆ ಕೆಲಸ ಯಾವುದೂ ಆಗಲಿಲ್ಲ. ಹೇಳಬೇಕು ಅಂದರೆ ನಾವು ಈ ಮಂತ್ ಜನವರಿ 15ಗೆ ನಾನು ಹೇಳಿದ್ದೆ ನಿಮ್ಮ ಹತ್ರ, ಕೆಲಸ ಮುಗಿಸಿ ನಾನು ಶಾಪ್ ಓಪನ್ ಮಾಡ್ತೀವಿ ಜನವರಿ 15 ಅಂತ. ಆದರೆ ನಮಗೇನೆಂದರೆ ಕೈ ಇಕ್ಕೋರು ಯಾರೂ ಬಂದಿರಲಿಲ್ಲ. ಅಂದರೆ ಸ್ವಲ್ಪ ನಾನು ಮನೆ ಹತ್ರನೇ ಮಾಡ್ತಾ ಇರೋದು ಶಾಪು. ಸೊ ಹಾಗಾಗಿ ನಮ್ಮದು ರೂಮ್ ಇದೆ ಮನೆ ಹತ್ರ, ಆ ರೂಮಲ್ಲಿ ಫುಲ್ಲು ಎಲ್ಲ ಬಿರುಕು. ನಿಮ್ಗೆ ಗೊತ್ತಲ್ಲ, ಹಳೇ ಮನೆ ಆಗಿರೋದ್ರಿಂದ ತುಂಬ ಕಡೆ ಇದಾಗ್ಬಿಟ್ಟಿದೆ ಆ್ಯಂಡ್ ಮಣ್ಣು ಬೀಳ್ತಾ ಇದೆ. ಹಾಗಾಗಿ ನಾವು ಅದನ್ನು ಹಸುಗಳಿಗೆ ಅಂತ ಹೇಳ್ಬಿಟ್ಟು ಫೀಡು ಅದು ಇದು ಎಲ್ಲ ಇಡೋದಕ್ಕೆ ಸ್ಟೋರ್ ರೂಮ್ ಥರ ಮಾಡ್ಕೊಬಿಟ್ಟಿದ್ವಿ ಆಚೆ. ಹಾಗಾಗಿ ನಾವು ಅದನ್ನೇ ಪಾರ್ಲರ್ ಥರ ಮಾಡೋಣ, ನಮ್ಮೂರಲ್ವ, ಹಾಗಾಗಿ ಗೊತ್ತಾಗುತ್ತೆ ಸ್ವಲ್ಪ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿಸೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಹಾಗೆ ಅದ್ರ ಬಗ್ಗೆನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾವು ಎಲ್ಲಿ ಶಾಪ್ ಮಾಡ್ತಾಯಿದ್ದೀವಿ ಆ್ಯಂಡ್ ಕೆಲಸ ಕೂಡ ಆಲ್ಮೋಸ್ಟ್ 2-3 ಡೇಸಿಂದ ಸ್ಟಾರ್ಟ್ ಆಗಿದೆ. ಇನ್ನು ಒಂದೊಂದೇ ಆಗಬೇಕು. ಸೊ ನಾವು ಶಾಪ್ ಮಾಡ್ತಿರೋದು ನಮ್ಮೂರಲ್ಲೇ, ನಮ್ಮ ಮನೆ ಪಕ್ಕದಲ್ಲೇ. ಯಾಕೆ ಅಂದರೆ ಇದು ನಮ್ಮೂರಾಗಿರೋದ್ರಿಂದ ನನಗೆ ಔಟ್ಸೈಡ್ ಎಲ್ಲೂ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಯಾಕಂದರೆ ನಾವು ನೆನ್ಮಂಗ್ಲ ಸರೌಂಡಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಅಲ್ಲೇ ಸುಮಾರಷ್ಟಿದೆ. ಹಾಗಾಗಿ ತಿರ್ಗಾ ನಾವು ಹೋಗಿ ಅಲ್ಲಿ ಏನಕ್ಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ಊರಿಗಿಂತ ಒಂಚೂರು ಹತ್ತತ್ರ ಒಂದು 2-3 ಊರು ಹಿಂದೆಗಡೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಆದರೆ ನಮಗೆ ಶಾಪ್ ಕೂಡ ನಾವೆಲ್ಲ ಹುಡುಕಾಡಿದ್ವಿ. ಆದರೆ ನಮಗೇನೆಂದರೆ ಚಿಕ್ಕದಾಗಬೇಕಾಗಿತ್ತು, ಆದರೆ ಚಿಕ್ಕದಾಗಿ ಎಲ್ಲೂ ಸಿಗಲಿಲ್ಲ, ನಮ್ಮೂರ ಕಡೆ ಎಲ್ಲೂ ಸಿಗಲಿಲ್ಲ. ಸಿಕ್ಕಿದ್ರೂ ರೆಂಟ್ ತುಂಬ ಜಾಸ್ತಿ, ಅಂದರೆ ತುಂಬ ಅಗಲ, ಅಂದರೆ ಒಂದು ರೇಷನ್ ಅಂಗಡಿ, ದಿನಸಿ ಅಂಗಡಿ ಮಾಡ್ತೀವಲ್ಲ ಆ ಥರ ಶಾಪು. ಅದು ಸಲೂನ್ಗಳು ಮಾಡೋದಕ್ಕೆ ಪರ್ಫೆಕ್ಟಾಗಿತ್ತು. ಆದರೆ ನಾವು ಅಷ್ಟು ಬಜೆಟ್ ಕೂಡ ನಾವು ಅಂದ್ಕೊಂಡಿದ್ದ ಬಜೆಟಲ್ಲಿ ಬೇಕಾಗಿತ್ತು. ಹಾಗಾಗಿ ಅಷ್ಟು ನಾವು ಸಲೂನೆಲ್ಲ ಮಾಡಲ್ಲ ಅಲ್ವಾ, ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ನಾವು ತಿರ್ಗಾ ಇಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ನಮ್ಮ ಮನೆ ಹತ್ರನೂ ರೂಮ್ ಇತ್ತು, ಆ ರೂಮಲ್ಲಿ ನಾವು ಹಸುದು ಗೂಸ ಹಿಂಡಿ ಎಲ್ಲನೂ ಇಟ್ಟು ಸ್ಟೋರ್ ರೂಮ್ ಥರ ಮಾಡ್ಕೊಂಡಿದ್ವಿ. ಹಾಗಾಗಿ ಅದೇ ರೂಮ್ನ ಮಾಡಿಬಿಡೋಣ ಅಂತೇಳಿ ಇನ್ನೊಂದು ಸತಿ ಅನಿಸಿ ನಾವು ಅದನ್ನು ಏನಂದರೆ ಫುಲ್ಲು ನೆಲ ಏನಿದೆ ಅಲ್ವಾ ಅದೆಲ್ಲ ಕಿತ್ತೋಗ್ಬಿಟ್ಟಿತ್ತು. ಆಮೇಲೆ ಗೋಡೆ ಎಲ್ಲ ಬಿರುಕು. ಆಮೇಲೆ ತುಂಬ ಇಲಿಗಳು ಓಡಾಟ ಆ್ಯಂಡ್ ಮೇಲ್ಗಡೆ ಎಲ್ಲ ಸಜ್ಜೆ ಮೇಲೆಲ್ಲ ಪೂರ್ತಿ ಹೋಲ್ ಥರ ಆಗಿಬಿಟ್ಟಿತ್ತು. ಇದರಲ್ಲಿ ಹೆಂಗಪ್ಪ ಮಾಡೋದು ಅಂತ ಅನ್ನಿಸ್ತಾಯಿತ್ತು. ಆದರೆ ಅದು ಗಾರೆ ಕೆಲಸದಿಂದ ಅದೆಲ್ಲ ಕ್ಲೋಸ್ ಮಾಡಿಕೊಡ್ತೀವಿ ಅಂತ ಹೇಳಿದರು. ನಾವು ಕೂಡ ಒಬ್ಬರು ಗಾರೆಯವ್ರನ್ನ ಕರ್ಕೊಂಬಂದು ತೋರಿಸಿದ್ವಿ. ಅವರು ಇದರಲ್ಲಿ ಮಾಡ್ಬೋದು, ಆರಾಮಾಗಿ ಆಗುತ್ತೆ, ನಾನೆಲ್ಲ ಇದನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನಾವು ಕೂಡ ಫುಲ್ಲು ಖುಷಿಯಾಗಿ ನಾವು ಓಕೆ ಅಂತ ಅಂದ್ಬಿಟ್ಟು ಸುಮ್ಮನಾದ್ವಿ. ನಾನು ತುಂಬ ವೀಡಿಯೋಸಲ್ಲಿ ಶೇರ್ ಮಾಡಿದ್ದೆ ನಾನು ಶಾಪ್ದು ಅಂತ ಹೇಳ್ಬಿಟ್ಟು.
ಅವರೇನೆ ಅಷ್ಟು ಇದನ್ನು ಮಾಡಿ ಹೇಳಿದ್ದು. ಅದಾದಮೇಲೆ ನೋಡಿದ್ರೆ ಬ್ಯಾಕ್ ಟು ಬ್ಯಾಕ್ ಏನಾಗೋದು ಅಂದರೆ ಹಬ್ಬಗಳು ಬಂದುಬಿಡ್ತು. ಅವರು ಕೂಡ ತುಂಬ ಕಡೆ ಅಂದರೆ ಮನೆ ಕಟ್ಟೋದು ಅದು ಇದು ಅಂತೆಲ್ಲ ಒಪ್ಕೊಂಡ್ಬಿಟ್ಟಿರ್ತಾರಲ್ಲ ಮೇಸ್ತ್ರಿ ಅಂದರೆ, ಅವರು ನಮ್ಮ ಕಡೆಗೆ ಇದೇ ಮಾಡಲಿಲ್ಲ. ನಮಗಂತೂ ನಾವು ಬೇರೆಯವ್ರನ್ನಾದ್ರೂ ನೋಡೋಣ ಅಂತ ಹೇಳ್ಬಿಟ್ಟು 3 ಜನನ ಕಾಂಟ್ಯಾಕ್ಟ್ ಮಾಡಿದ್ವಿ. ಆದರೆ ಅವರು ಕೂಡ ಅದನ್ನೇ ಹೇಳಿದ್ರು, ಯಾಕಂದರೆ 2 ದಿವಸದ ಕೆಲಸ ಅದು. 2 ದಿವಸಕ್ಕೆ ಯಾರು ಬರ್ತಾರೆ ಹೇಳಿ, ಯಾಕಂದರೆ ಅಷ್ಟು ಕಾಂಟ್ರಾಕ್ಟ್ಗಳೆಲ್ಲ ಇಟ್ಕೊಂಡು 2 ದಿವಸಕ್ಕೆ ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು ಅವರಂತೂ ತುಂಬ ತಡ ಮಾಡಿಬಿಟ್ರು. ಜನವರಿ 15 ನಾವು ಹೇಳ್ಬೇಕು ಅಂದರೆ ನಾವು ಐಡಿಯಾ ಇದ್ದಿದ್ದು ಜನವರಿ 15 ನಾವು ಓಪನ್ ಮಾಡಬೇಕು ಅಂತ ಐಡಿಯಾ ಇಟ್ಕೊಂಡು, ಅದಕ್ಕಿಂತ ಮುಂಚೆ ಓಡಾಡಿ ಅಂತ ಸಾಕಾಯಿತು. ನಮ್ಗೆ ಯಾರೂ ಸಿಗಲಿಲ್ಲ ಆ್ಯಂಡ್ ಆ ಡೇಟ್ಗೆ ಯಾರೂ ಮಾಡಿಕೊಡೋರು ಸಿಗಲಿಲ್ಲ. ಲಾಸ್ಟಿಗೆ ಸರಿ ಆಯಿತು ಬಿಡು ಅಂದ್ಬಿಟ್ಟು ನಾವು ಸುಮ್ಮನೆ ಆಗಿಬಿಟ್ವಿ. ಯಾವಾಗ ಅದು ಸಿಕ್ಕಿದಾಗ ಇನ್ನೇನು ಮಾಡೋಕ್ಕಾಗಲ್ಲ, ಯಾವಾಗ ಸಿಗುತ್ತೋ ಆವಾಗ ಮಾಡಿಸ್ಬೇಕು ಅಂತ. ಆ ಹಿಂದೆಗಡೆ ಅಪ್ಪುಗೆ ಹುಷಾರಿಲ್ದಂಗೆ ಆಯಿತು, ಅವನ್ನ ತೋರಿಸ್ಕೊಂಡು ಆಮೇಲೆ ನನಗೆ ಹುಷಾರಿಲ್ದಂಗೆ ಆಯಿತು. ನನಗೆ ಈ ಥರ ಬ್ಯಾಕ್ ಟು ಬ್ಯಾಕ್ ಇದೇ ಥರ ಆಗ್ತಾಯಿತ್ತು. ಓಕೆ, ನಮ್ಗೆ ಟೈಮ್ ಇನ್ನೂ ಬಂದಿಲ್ಲ ಶಾಪ್ ಓಪನ್ ಮಾಡೋದು, ಆ ಟೈಮ್ ಬಂದಾಗ ಆ ಕೆಲಸ ಆಗಲಿ ಅಂತ ನಾವು ಸುಮ್ಮನೆ ಆಗಿಬಿಟ್ಟಿದ್ವಿ. ಸಂಕ್ರಾಂತಿ ಹಬ್ಬ ಎಲ್ಲ ಆಯಿತು ಆ್ಯಂಡ್ ಇವಾಗ ಮೊನ್ನೆ ಅವ್ರು ಫೋನ್ ಮಾಡಿ ನಾವು 3-4 ಜನ ಕೇಳಿದ್ರಲ್ಲ, ಅದರಲ್ಲಿ ಒಬ್ಬರು ಓಕೆ ನಾನು ಮಾಡಿಕೊಡ್ತೀನಿ ಕಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಮೊನ್ನೆ ಕಳಿಸ್ಕೊಟ್ರು. ಆ್ಯಂಡ್ ಕಂಪ್ಲೀಟಾಗಿ ಆ ಶಾಪ್ದು ಏನೇನದು ಡೀಟೇಲಿಂಗ್ ಇತ್ತಲ್ಲ, ಸಣ್ಣ ಪುಟ್ಟ ಜಾಗಗೆಲ್ಲ ಫಿಲ್ಲಿಂಗ್ ಮಾಡಬೇಕಾಯ್ತಲ್ಲ, ಅದೆಲ್ಲ ಮಾಡಿಕೊಟ್ರು. ನಾನು ಪಕ್ಕದಲ್ಲಿ ಹಾಕ್ತೀನಿ, ನೋಡ್ಬೋದು. ಅದು ತುಂಬ ಹಳೇದು, ಅಂದರೆ 20 ವರ್ಷದ ಮುಂಚೆ ಅದು ಬಚ್ಚಲು ಮನೆ ಮತ್ತು ಇದನ್ನೆಲ್ಲ ಮಾಡ್ಕೊಂಡಿದ್ರು, ಅದನ್ನು ಸ್ಟೋರ್ ರೂಮ್ ಥರ. ಹಾಗಾಗಿ ನಾವು ಆ ಒಂದು ಇದನ್ನೇ ನೀಟಾಗಿ ಸ್ಟೋರ್ ರೂಮ್ನೇ ಇದ್ರ ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಐಡಿಯಾ ಮಾಡಿ ಇವಾಗ 2 ಡೇಸ್ ನಾನು ಪಕ್ಕದಲ್ಲಿ ಹಾಕ್ತೀನಿ ನೋಡಿ, ಅಷ್ಟು ಕೆಲಸ ಆಗಿದೆ ಕಂಪ್ಲೀಟಾಗಿ. ಇವಾಗ ಅದು ಒಣಗಿದ ಮೇಲೆ ಅದಕ್ಕೆ ಒಂದೊಂದೇ ಕೆಲಸ ಸ್ಟಾರ್ಟ್ ಆಗುತ್ತೆ. ಇನ್ನು ಪೇಂಟಿಂಗು, ನಾವು ವಾಲ್ಪೇಪರ್ ಎಲ್ಲ ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಆಮೇಲೆ ಗ್ಲಾಸಿಂದಾಗಿರ್ಬೋದು, ಆಮೇಲೆ ಜುವೆಲ್ಸ್ ಇಡೋಕ್ಕೆ, ಈ ಥರದ್ದೆಲ್ಲ ಕೆಲವೊಂದಿಷ್ಟು ಕೆಲಸಗಳು ಒಂದೊಂದೇ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದಿನ ತಿಂಗಳು ಎಷ್ಟನೇ ತಾರೀಕು ಅಷ್ಟೊತ್ತಿಗೆ ಕಂಪ್ಲೀಟ್ ಆಗುತ್ತೆ ಅಂತ ಗೊತ್ತಿಲ್ಲ. ನೋಡಬೇಕು ಎಷ್ಟು ಕಂಪ್ಲೀಟ್ ಆಗುತ್ತೋ ಆವಾಗ ಶಾಪ್ ಓಪನಿಂಗ್ ಒಂದು ಚಿಕ್ಕ ಫಂಕ್ಷನ್ ಥರ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀವಿ. ನೋಡೋಣ, ದೇವರು ಹಿಂಗೆ ಕಣ್ಣು ಬಿಡಲಿ. ತುಂಬ ಇದರಿಂದ ಆಸೆಯಿಂದ ನಾನು ಆವತ್ತಿಂದ ಇಟ್ಕೊಂಡು, ಅಂದರೆ ನಾನೇನು ತುಂಬ ದೊಡ್ಡದಾಗೂ ಮಾಡ್ತಾಯಿಲ್ಲ, ತುಂಬ ಬಜೆಟ್ ಹಾಕಿನೂ ಮಾಡ್ತಾಯಿಲ್ಲ. ನಮ್ಮ ಬಜೆಟ್ ಏನಿದೆ, ನಮ್ಮ ಸೇವಿಂಗ್ಸ್ ಏನಿದೆ, ಅದ್ರ ಜೊತೆ ನನ್ನ ಹಸ್ಬೆಂಡ್ ಸ್ವಲ್ಪ ಅಮೌಂಟ್ ಸೇರಿಸಿ ಇವಾಗ ಸ್ವಲ್ಪ ಸಣ್ಣದಾಗಿ, ನಮ್ಮೂರು ಗೊತ್ತಲ್ಲ, ಅಕ್ಕಪಕ್ಕವು ಹಳ್ಳಿಗಳಲ್ಲಿ ಗೊತ್ತಲ್ಲ, ಹಾಗಾಗಿ ಅದನ್ನ ನೋಡಿಕೊಂಡು ಯಾವ ಥರ ಜನ ಬರ್ತಾರೆ, ಯಾವ ಥರ ಇದು ಮಾಡ್ತಾರೆ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಎಕ್ಸ್ಟ್ರಾ ಏನಾದರೂ ಇದ್ದರೆ ಅದನ್ನು ಮಾಡ್ಕೊಳ್ಳೋಣ, ತಂದ್ಕೊಳ್ಳೋಣ. ಇವಾಗ ಏನು ಬೇಕು ಸದ್ಯಕ್ಕೆ ಅಷ್ಟು ಮಾತ್ರ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇದು ಬಂದು ಶಾಪು ಅಪ್ಡೇಟು ನಿಮಗೆ ಹೇಳಬೇಕಾಗಿದ್ದು. ಸೊ ಇವತ್ತಿಂದ ಆಲ್ಮೋಸ್ಟ್ 2 ಡೇಸಿಂದ ಕೆಲಸ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಅದು ಕಂಪ್ಲೀಟ್ ಆಯಿತು. ಇನ್ನೇನಿದ್ರು ನೆಕ್ಸ್ಟು ಪೇಂಟಿಂಗು, ವಾಲ್ಪೇಪರ್ ಈ ಥರದ್ದು ಒಂದೊಂದೇ ಸ್ಟಾರ್ಟ್ ಆಗುತ್ತೆ. ಖಂಡಿತವಾಗ್ಲೂ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ, ಯಾವ ಥರ ಇರುತ್ತೆ, ಯಾವ ಥರ ಶಾಪ್ ಮೇಕ್ ಓವರ್ ಎಲ್ಲ ಮಾಡಬೇಕು ಅಂತ ಏನೇನು ಐಡಿಯಾಸ್ ಇದ್ದಾವೆ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಖಂಡಿತವಾಗ್ಲೂ ಇಷ್ಟು ದಿವಸ ನನ್ನ ಕೈ ನಿಜವಾಗ್ಲೂ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೂ ಆಗಲಿ, ಯಾಕಂದರೆ ಯಾರೂ ಸಿಗ್ತಾ ಇರಲಿಲ್ಲ ನಮಗೆ, ನಾವು ಅಂದ್ಕೊಂಡಿರೋ ಬಜೆಟಲ್ಲಿ ನಾವು ಮಾಡಬೇಕಾಗಿರೋ ಇದರಲ್ಲಿ. ಓಕೆ, ಇನ್ನು ಸಿಕ್ಕಿದ್ದಾರೆ. ಇನ್ನು ಕೆಲಸಗಳು ಕೂಡ ಒಂದೊಂದೇ ಮಾಡಿಸ್ತಾ ಹೋದರೆ ನಮಗೂ ಕೂಡ ಸಮಾಧಾನ. ಇದು ಇಷ್ಟು ಒಂದು ಶಾಪ್ ಅಪ್ಡೇಟು ನಮ್ಮೂರಲ್ಲಿ ನಾವು ಮಾಡ್ತಾಯಿದ್ದೀವಿ. ನೋಡೋಣ ಯಾವ ಥರ ಇರುತ್ತೆ ರೆಸ್ಪಾನ್ಸು, ಯಾವ ಥರ ಇದಾಗುತ್ತೆ ಅಂತ ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ನೋಡೋಣ ಹೇಗಿರುತ್ತೆ, ಯಾವ ಥರ ಬರುತ್ತೆ, ಯಾವ ಥರ ಜನಗಳು ಬರ್ತಾರೆ, ನೋಡೋಣ ಯಾವ ಥರ ಇರುತ್ತೆ ರೆಸ್ಪಾನ್ಸ್ ಅಂತ ಹೇಳ್ಬಿಟ್ಟು ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಇಷ್ಟು ಶಾಪ್ ಬಗ್ಗೆ ನಿಮಗೆ ಅಪ್ಡೇಟ್ನ ತಿಳಿಸ್ಬೇಕಾಯಿತು, ತಿಳಿಸಿದ್ದೀನಿ. ಅಪ್ಕಮಿಂಗಲ್ಲಿ ಏನೇನೆಲ್ಲ ಆಯಿತು ಆ್ಯಂಡ್ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ಸಲ್ಲಿ ಮಾಡಿ, ನಾನು ಕೂಡ ಅದ್ರ ಬಗ್ಗೆ ಆದಷ್ಟು ಡೀಟೇಲಿಂಗ್ ವೀಡಿಯೋನ ಮಾಡಿ ಹಾಕ್ತೀನಿ. ತುಂಬಾ ರಿಕ್ವೆಸ್ಟೆಡ್ ವೀಡಿಯೋಸ್ ಎಲ್ಲ ಇದೆ, ಮೇಕಪ್ ಪ್ರಾಡಕ್ಟ್ಸ್ ಬಗ್ಗೆ ಆ್ಯಂಡ್ ವ್ಯಾನಿಟಿ ಇದ್ರ ಬಗ್ಗೆ ಎಲ್ಲ ಇದೆ. ನನಗೆ ಸ್ವಲ್ಪ ಅಪ್ಪು ಹುಷಾರಿಲ್ದಂಗೆ ಆಗಿದ್ದಂಗಿಂದ ನಾನೆಲ್ಲ ವೀಡಿಯೋಸ್ ಮಾಡಿದ್ರೆ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಆ್ಯಂಡ್ ಬ್ಯಾಕ್ ಟು ಕೆಲಸಕ್ಕೂ ಅವರು ಕೂಡ ಬಂದುಬಿಟ್ರು ಶಾಪ್ದು. ಇನ್ನು ಅವ್ರನ್ನ ಇವಾಗ ಇಲ್ಲ ಅಂತ ಹೇಳ್ಬಿಟ್ಟು ನಮಗೆ ಸಿಗೋದೇ ಇಲ್ಲ ಅಂತ ಗೊತ್ತಾಗಿ, ಸರಿ ಆಯಿತು ಬಂದು ಮಾಡಿಕೊಡಿ ಅಂತ ಹೇಳಿದ್ವಿ, ಹಾಗಾಗಿ ಅಷ್ಟೇ. ಓಕೆ, ಇವತ್ತಿನ ಇದರ ಒಂದು ಚಿಕ್ಕದಾಗಿ ವಿಡಿಯೋ ಇತ್ತು. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವೀಡಿಯೋಸಲ್ಲಿ. ಖಂಡಿತವಾಗ್ಲೂ ಹೊಸ ವೀಡಿಯೋಸ್ ಖಂಡಿತ ಬರುತ್ತೆ. ಆ್ಯಂಡ್ ನನ್ನ ಲೈಫಲ್ಲಿ ನಾನು ಏನೇನೆಲ್ಲ ಅಂದ್ಕೊಂಡಿದ್ದೀನಿ ಅದು ಮಾಡ್ತಾಯಿದ್ದೀನಿ, ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಎಷ್ಟಾಯಿತು ಏನು ಎತ್ತ ಪ್ರತಿಯೊಂದೂ ಶೇರ್ ಮಾಡ್ತೀನಿ. ನಾನಂತೂ ಕಾಯ್ತಾಯಿದ್ದೀನಿ ನಿಮ್ಮ ಜೊತೆ ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ. ಸೊ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.